ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇದೊಂದು ಕ್ರೋಶೆ ಕಿಟ್ ನಾನು ಮೀಶೋಯಿಂದ ಪಾರ್ಸೆಲ್ ತರಿಸಿದ್ದೆ. ಇದ್ರ ಕಾಸ್ಟ್ ಅರೌಂಡ್ 140 ಆಗಿತ್ತು. ಸೊ ನಾನು 2 ಕ್ರೋಶೆ ಕಿಟ್ ತರಿಸಿದ್ದೆ, ಒಂದು ನನಗೆ ಹಾಗೂ ಇನ್ನೊಂದು ನನ್ನ ಫ್ರೆಂಡಿಗೆ ಅಂತ. ನೀವು ನೋಡ್ತಾ ಇರೋ ಹಾಗೆ ಈ ಕಿಟ್ಟಲ್ಲಿ ಏನೇನು ಬರುತ್ತೆ ಅಂದರೆ 5 ಡಿಫ್ರೆಂಟ್ ಕಲರ್ಸ್ ಆಫ್ ಯಾನ್ ಬರುತ್ತೆ ಆ್ಯಂಡ್ ಆಲ್ಸೋ ಒಂದು ನೀಡಲ್ ಇರುತ್ತೆ. ಹಾಗೆ ಚಿಕ್ಕದಾಗಿರೋ ಸ್ಮಾಲ್ ನೀಡಲ್ಸ್ ಮತ್ತು ಸೆಕ್ಯೂರ್ ಮಾಡೋದಕ್ಕೆ ಪಿನ್ ಕೊಟ್ಟಿರ್ತಾರೆ. ಹಾಗೆ ಈ ನೀಡಲ್ ಸೈಜ್ ಬಂದು 3.0 mm ಆಗಿರುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಈ 2 ಕಿಟ್ಟಲ್ಲಿ ನನಗೆ ಡಿಫ್ರೆಂಟ್ ಸೈಜ್ ಆಫ್ ನೀಡಲ್ ಸಿಕ್ಕಿತ್ತು. ಒಂದು 3.0 mm ಆಗಿದ್ದರೆ ಇನ್ನೊಂದು 4.0 mm ಆಗಿತ್ತು. ಮತ್ತು ವಿ ಗಾಟ್ ಎ ಕ್ಯೂಟ್ ಲಿಟಲ್ ಸಿಸರ್ ಹಿಯರ್. ಸೊ ಒಂದರಲ್ಲಿ ಇಷ್ಟು ಚಿಕ್ಕದಾಗಿರೋ ಸೀಸರ್ ಇದ್ದರೆ ಇನ್ನೊಂದರಲ್ಲಿ ಸ್ವಲ್ಪ ದೊಡ್ಡ ಸೀಸರೇ ಕೊಟ್ಟಿದ್ದರು. ಸೊ ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್. ನಾನು ಸೇಮ್ ಆರ್ಡ್ರ್ ಮಾಡಿದ್ರು ನನಗೆ ಈ ಥರ ಡಿಫ್ರೆನ್ಸ್ ಸಿಕ್ಕಿತ್ತು. ಸೊ ಈ ಕ್ರೋಶೆ ನಾನು ನ್ಯೂ ಹಾಬಿಯಾಗಿ ಟರ್ನ್ ಮಾಡೋಣ ಅಂತ ಆರ್ಡರ್ ಮಾಡಿದೆ. ನನಗಲ್ಲದೆ ನನ್ನ ಫ್ರೆಂಡಿಗೂ ಕೂಡ ಆರ್ಡ್ರ್ ಮಾಡಿಸಿದೆ. ಲೈಫಲ್ಲಿ ನನಗೆ ಸ್ವಲ್ಪ ಬೋರಿಂಗ್ ಅನಿಸಿತ್ತು. ಸೊ ನಾನು ನ್ಯೂ ಹಾಬೀಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಈ ಕ್ರೋಶೆನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಂದರೆ ಇದು ನನ್ನ ಸೆಕೆಂಡ್ ಹಾಬಿ ಆಗಿರುತ್ತೆ. ಫಸ್ಟ್ ಹಾಬಿ ನಾನು ಟ್ರೈ ಮಾಡ್ತಾಯಿದ್ದಿದ್ದು ಯೂಟ್ಯೂಬ್ ಶಾರ್ಟ್ಸ್ ಮತ್ತು ವ್ಲಾಗ್ಸ್ ಮಾಡೋಣ ಅಂತ. ನೀವು ನನ್ನ ಚಾನಲ್ ಹೋಗಿ ನೋಡಿದ್ರೆ ನಾನು ದಿನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಈ ಕ್ರೋಶೆ ನನಗೆ ನಿಜ ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಐ ಆಮ್ ವೆರಿ ಬಿಗಿನರ್ ಟು ದಿಸ್. ಬಟ್ ಆದರೆ ನಾನು ಕಲಿತು ನಾನು ಇದನ್ನು ಹಾಬಿಯಾಗಿ ಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಫ್ಕೋರ್ಸ್ ಬಿಗಿನರ್ ಆಗಿರೋದ್ರಿಂದ ನನಗೆ ತುಂಬ ಟೈಮ್ಸ್ ಹಿಡಿಯುತ್ತೆ ಇದನ್ನು ಕಲಿಯೋಕ್ಕೆ. ಬಟ್ ನಾನು ಇದನ್ನು ಕಲಿತೀನಿ ಅಂತ ಸ್ಟ್ರಾಂಗ್ ಮೈಂಡ್ ಸೆಟ್ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಫ್ರೆಂಡ್ಗೂ ಕೂಡ ಕಲಿಸ್ತೀನಿ. ಆ್ಯಂಡ್ ನಂದು ಹಾನೆಸ್ಟ್ ರಿವ್ಯೂ ಏನಂದರೆ ಬಿಗಿನರ್ಸ್ಗೆ ಈ ಕಿಟ್ಟು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ದ ಯಾನ್ ಏನಿದೆ ಅದು ಸ್ವಲ್ಪ ತಿನ್ ಅನಿಸ್ತು ನನಗೆ. ಬಿಕಾಸ್ ನೀವು ಬೇರೆ ಟ್ಯುಟೋರಿಯಲ್ಸ್ ಅಥವಾ ಬೇರೆ ಎಲ್ಲ ನೋಡಿರ್ತೀರ, ಯಾನ್ ಸ್ವಲ್ಪ ಚೆನ್ನಾಗಿರೋದಿರುತ್ತೆ. ಸೊ ಅದಿದ್ದರೆ ನಿಮಗೆ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಬಿಗಿನರ್ಸ್ಗೆ ಕಲಿಯೋಕ್ಕೆ ದಿಸ್ ಇಸ್ ಬೆಸ್ಟ್ ಅಂತ ಅನಿಸ್ತು. 140 ನೀವು ಕೊಡ್ಬೋದು. ಎಲ್ಲೆಲ್ಲೋ ಏನೇನೋ ತಿಂದು ಖರ್ಚು ಮಾಡ್ತಾಯಿರ್ತೀರ, ಅದ್ರ ಬದಲು ಇದನ್ನು ತೊಗೊಂಡ್ರೆ ಹೆಲ್ಪ್ಫುಲ್ ಅಂತ ಅನಿಸ್ತು. ಸೊ ನಾನು ಈ ವಿಡಿಯೋದಲ್ಲಿ ಏನೇನು ಪ್ರಾಡಕ್ಟ್ ಸಿಕ್ಕಿದೆ ಅಂತ ನಾನಿಲ್ಲಿ ಶೋ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್. ಈ ವಿಡಿಯೋನ ಎಂಡ್ ತನಕ ನೋಡಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.